ಸಹಿತ ನಿಮ್ಮ ಮಗ 10,000 ರೂಪಾಯಿ ಕೇಳಿದಾಗ ಮಗನ ಕೈಯಾಗ 10 ರೂಪಾಯಿ ಸಿಗ್ಲಾರ್ದಂಗ ನೋಡ್ಕೊಡ್ರಿ ಬದುಕು ಅನ್ನುವಂಥದ್ದು ಆ ಮಗುವಿಗೆ ಅರ್ಥ ಆಗುತ್ತದೆ. ಅವ್ವ ನನಗೆ ಹೊಟ್ಟಿ ಬಹಳ ಹಸಿವಾಗ್ಯದ ಅಂತ ಮಗ ತೋಡ್ಕೊಂಡು ನಿಮ್ಮ ಮುಂದೆ ಅಳಾಕತ್ರು ಸಹಿತ ನಿಮ್ಮ ಮನೆಯೊಳಗೆ ಕ್ವಿಂಟಲ್ ಗಟ್ಟಲೆ ಅಕ್ಕಿ ಗೋಡಣದೊಳಗಿದ್ರು ಸಹಿತ ಒಂದು ದಿನ ಮಗ ಹಸಿವಂತ ಬಂದಾಗ ಒಂದು ದಿನ ಗಂಜಿ ಕೊಟ್ಟು ಕೊಡ್ರಿ, ಗಂಜಿ ಕುಡಿಸಿ ನೋಡ್ರಿ, ಗಂಜಿ ತಿನ್ನಿಸಿ ನೋಡ್ರಿ, ಮಕ್ಕಳಿಗೆ ಬದುಕು ಅನ್ನುವಂಥದ್ದು ಅರ್ಥ ಆಗುತ್ತದೆ. ಈ ವೇದಿಕೆ ಪೂಜ್ಯರು ನನಗೆ ಕರೆ ಮಾಡಿ ಹೇಳಿದಾಗ ಇಲ್ಲ ನೀವು ಈ ವರ್ಷ ಬರಲೇಬೇಕು ಅಂದಾಗ ಬುದ್ಧಿ ನಾನು ನೋಡ್ತೀನಿ ಅಂದೆ. ಇಲ್ಲಿಲ್ಲ ನೀವೇನ್ ಮಾಡ್ತೀರಿ ಗೊತ್ತಿಲ್ಲ, ನನಗೆ ಬರಲೇಬೇಕು. ಬುದ್ಧಿ ಏನ್ ನಡೀತಾ ಇದೆ ಕಾರ್ಯಕ್ರಮ ಅಂತ ಕೇಳಿದಾಗ ಇಲ್ಲ ನಮ್ಮ ಐಗಳಿಯ ಭಕ್ತರೆಲ್ಲ ಈ ವರ್ಷ ಬಹಳ ದೊಡ್ಡ ಪ್ರಮಾಣದ ಬೃಹತ್ ರೈತ ಪರವಾಗಿರ್ತಕ್ಕಂತಹ ರೈತರಿಗೆ ಅನುಕೂಲವಾಗ್ಲಿ ಎನ್ನುವಂತಹ ವಿಚಾರಧಾರೆಯನ್ನಿಟ್ಟುಕೊಂಡು ಬೃಹತ್ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನೀವು ಬರಬೇಕು. ಬಹುಶಃ ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ನಾನು ಅಲ್ಲ ಅಂತ ಹೇಳ್ತಿದ್ದೆ, ನಿಜ. ಆಗ್ಲೇ ಯಾರೋ ಒಬ್ಬರು ಮಾತನಾಡ್ತಾ ಇದ್ರು ನಮ್ಮ ದೇಶ 5G ಯಲ್ಲಿದೆ, 4G ಯಲ್ಲಿದೆ, ಆದ್ರೆ ಚೀನಾದವರು 8G ಯಲ್ಲಿದ್ದಾರೆ ಅನ್ನುವಂತ ಮಾತನ್ನ ಮಾತನಾಡ್ತಾ ಇದ್ರು. ಅಮ್ಮ ಈ ದೇಶಕ್ಕೆ 5G ಕೊಡೋರದಾರ, 10G ಕೊಡೋರದಾರ, ಮುಂದೆ 12G ಕೊಡೋರು ಬರ್ತಾರೆ ಸರ್, ಬರ್ತಾರೆ. ನಿಮಗೆ ಗೊತ್ತಿರ್ಲಿ, ಈಗ ನಾವು 4G ದಾಟಿದ್ದೇವೆ, 5G ದಾಟಿದ್ದೇವೆ, ಮುಂದೆ 10G ಕೊಡೋರು ಬರ್ತಾರ, 20G ಕೊಡೋರು ಬರ್ತಾರ. ಆದ್ರೆ ನಮಗ್ ಗೊತ್ತಿರ್ಲಿ ಅದನ್ನೆಲ್ಲವನ್ನ ಮೀರಿ ನಮಗ ಹೊಟ್ಟಿಗೆ ಗಂಜಿ ಕೊಡೋ ಯಾರಪ್ಪ ಅಂದ್ರೆ ರೈತ ಮಾತ್ರ ಗಂಜಿ ಕೊಡ್ತಾನೆ, ಹೊರತಾಗಿ 5G 10G ಅವು ಗಂಜಿ ಕೊಡ್ತೀವಿ. ಇಟ್ಟು ಜೋರು ಚಪ್ಪಾಳೆ ಹೊಡ್ರಿ, ಕೈ ಎತ್ತೀವಿ. ಏನ್ ನಾ ಹೊಡಿಲ್ಲ, ಎಲ್ಲಿ ಕುಂತು ರೈತನ ಸಂಬಂಧ ಇಟ್ಟೆಲ್ಲ ಹೇಳಕತ್ತೀನಿ, ಮತ್ತೆ ಕೈ ಎತ್ತಿ ಜೋರು ಚಪ್ಪಾಳೆ ತಟ್ಟಲಿಲ್ಲ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ರೈತನಿಗಾಗಿ ಈ ನಾಡಿದೆ, ರೈತನಿಗಾಗಿ ಮಠ ಮಂದಿರಗಳಿವೆ. ತಾಯಿಯವರು ಪೂಜ್ಯ ಅಭಿನವ ರಾಚೋಟೇಶ್ವರ ದೇವರು ನಾನು ಕುಂತಾಗ ಹೇಳುತ್ತಾ ಇದ್ರು, ಲಿಂಗೈಕ್ಯರಾಗಿರ್ತಕ್ಕಂತಹ ಶತಮಾನ 102 ವರ್ಷಗಳ ಕಾಲ ಲಿಂಗೈಕ್ಯ 12 ವರ್ಷಗಳ ಕಾಲ ಲಿಂಗೈಕ್ಯ ರಾಚೋಟೇಶ್ವರ ಮಹಾಶಿವಗಳು ಬದುಕುತ್ತಾರೆ ಅಂತ. ನಾವೆಲ್ಲ ಸಿದ್ಧಗಂಗಾ ಪರಮ ಪೂಜ್ಯರನ್ನ ನೋಡ್ತವೆ, 111 ವರ್ಷಗಳ ಕಾಲ ಬದುಕಿದ್ರು. ನಾವೆಲ್ಲರೂ ಖುಷಿ ಪಡಬೇಕು. ನಮ್ಮ ಗುರುಗಳು ನೀವೆಲ್ಲ ಇವರು ಎಷ್ಟು ಪುಣ್ಯ ಮಾಡಿದ್ದೀರಿ ಅಂದ್ರೆ ನನ್ನ ಕಡೆ ಲಕ್ಷ್ಯ ಕೊಡ್ರಿ. ಈ ನೆಲದಲ್ಲಿ ಏನು ಇರದೇ ಇರತಕ್ಕಂತಹ ಸಂದರ್ಭದಲ್ಲಿ, ಈ ನೆಲಕ್ಕೆ ಯಾರೂ ಬರದೇ ಇರತಕ್ಕಂತಹ ಸಂದರ್ಭದಲ್ಲಿ ಎಲ್ಲವನ್ನ ಮೀರಿ ಈ ನೆಲವನ್ನ ಪಾವನ ಮಾಡುವುದಕ್ಕಾಗಿ ಇಲ್ಲಿರ್ತಕ್ಕಂತಹ ಜನಗಳನ್ನ ಶ್ರೇಷ್ಠ ಭಕ್ತರನ್ನಾಗಿ ಮಾಡ್ಬೇಕಂತ ಹೇಳಿ ಕಲ್ಲಿದ್ದರೂ ಸಹಿತ, ಮುಳ್ಳಿದ್ದರೂ ಸಹಿತ, ಇಲ್ಲಿ ಹುಲಿಗಳು ಸಿಂಹಗಳು ವಾಸಿಸುವ ಸ್ಥಳವಾಗಿದ್ದರೂ ಸಹಿತ ಅದನ್ನೆಲ್ಲವನ್ನ ಬದಿಗೊತ್ತಿ ಜೀವನದ ಹಂಗವನ್ನ ತೊರೆದು ನಮ್ಮ ಜನಗಳಿಗಾಗಿ ಈ ಕ್ಷೇತ್ರ ಪವಿತ್ರ ಆಗ್ಲಿ ಅಂತ ತಿಳ್ಕೊಂಡು ಜೀವದ ಹಂಗನ್ನು ತೊರೆದು ಬಂದ್ರಲ್ಲ ಲಿಂಗೈಕ್ಯ ರಾಚೋಟೇಶ್ವರ ಶಿವಗಳು, ಇವರಿಗೆ ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಸಹಿತ ಐಗಳಿಯವರು ಕಡಿಮೆ ಆಗ್ತದೆ. ಜೋರು ಚಪ್ಪಾಳೆಯನ್ನು ತಟ್ಟಬೇಕು ಆ ಗುರುವಿಗಾಗಿ. ತಪಸ್ಸಿನ ಪ್ರತಿಫಲದ ಸಿದ್ಧಿಯ ಶಿವಯೋಗಿಯಾಗಿ ಈ ನೆಲವನ್ನ ಪಾವನ ಮಾಡಿದ್ರು, ಇಲ್ಲಿರುವ ಜಲವನ್ನ ತೀರ್ಥವನ್ನಾಗಿ ಮಾಡಿದ್ರು. ನೀವ್ ಯಾರು ಒಬ್ಬರ ಬರ್ತಿದ್ರ ಮೊದಲು ನೋಡೋಣ. ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಹೇಳ್ರಿ ನೋಡೋಣ. ಈ ವರ್ಷ ಎಷ್ಟನೇ ಜಾತ್ರೆ ಇದ? 49ನೇ ಜಾತ್ರೆ. ಮುಂದಿನ ವರ್ಷ 50ನೇ ಜಾತ್ರೆ. ಲಿಂಗೈಕ್ಯ ರಾಚೋಟೇಶ್ವರ ಶಿವಗಳು 1976ರಲ್ಲಿ ಈ ಕ್ಷೇತ್ರದಲ್ಲಿ 72ರಲ್ಲಿ ಬರ್ತಾರೆ. ಆದ್ರೆ 1976ರಲ್ಲಿ ದನಗಳ ಜಾತ್ರೆಯನ್ನು ಪ್ರಾರಂಭಿಸ್ತಾರೆ. ನಾವೆಲ್ಲರೂ ಖುಷಿ ಪಡಬೇಕು. ಅವ್ವ ಆ ಗುರು ನಾನ್ ಬರ್ತಾ ಇರ್ಬೇಕಾದ್ರೆ ಆಶ್ಚರ್ಯ ಅದೇ ಬುದ್ಧಿ. ಈ ಕ್ಷೇತ್ರಕ್ಕೆ ನಾವು ಸಣ್ಣವಿದಾಗ ನಮ್ಮಪ್ಪ ದನ ಕರ್ಕೊಂಡ್ ಬಂದಿದ್ದೇನ್ರಿ. ಈಗ ನೆನಪಾಗೈತೆ ನನಗೆ ಈ ದನ ನೋಡಿ. ಕಾರಣ 2 ಕಿಲೋಮೀಟರ್ ದೂರದಲ್ಲಿ ದನಗಳನ್ನ ನೋಡ್ತವೆ. ಆಗ್ಲೇ ನಮ್ಮ ಮಹೇಶನವರು ತಮ್ಮನವರು ಹೇಳುತ್ತಾ ಇದ್ರು, ದನಗಳನ್ನ ಅಥವಾ ಮುಂದೆ ನಾವು ಜೂನ್ ಅಲ್ಲಿಯೋ ಎಲ್ಲೆಲ್ಲೋ ಇಟ್ಟು ನೋಡ್ಬೇಕಾಗ್ತದೆ. ಅದನ್ನ ಸಂತತಿಯನ್ನ ರೈತರನ್ನ ಉಳಿವತ್ತಿನ ಉಳಿಸಬೇಕಾಗಿ ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ರು. ನಮ್ಮ ಐಗಳಿಯ ಜನ ಈ ಕಮಿಟಿ ಎಲ್ಲ ಪದಾಧಿಕಾರಿಗಳು ಎಕಾಡಿ ಮುಖ ಮಾಡ್ಯಾರ ಅಂದ್ರ ಕೇವಲ ಮಾಣಿಕ್ಯ ಪ್ರಭು ಶಿವಯೋಗಿಗಳ ಜಾತ್ರೆ ಮಾಡೋದಷ್ಟೇ ಅಲ್ಲ, ರೈತನಿಗಾಗಿ ಈ ಜಾತ್ರೆ ಮಾಡೋಣ ಅಂತ ಹೇಳಿ ಬೃಹತ್ ಕೃಷಿ ಮೇಳವನ್ನು ಸನ್ಯಾಸಿಗಳ ಜಾತ್ರೆಯನ್ನ, ರೈತರ ಜಾತ್ರೆಯನ್ನ ಇವತ್ತಿನ ದಿನ ಐಗಳಿಯ ಜನ ಮಾಡ್ತಾ ಇದ್ದಾರೆ ಅಂತ ಕೈ ಮೇಲೆ ಸ್ವಲ್ಪ ನಿಮ್ದ ಹೇಳಕತ್ತಿನ. ನಿಮಗಾಗಿ ತಟ್ಕೋರಿ ನೀವು ಜೋರಾದ ಚಪ್ಪಾಳೆನ. ಖುಷಿ ಆಗ್ಬೇಕು. ಈ ಜನಗಳೆಲ್ಲ ನಿಮಗಾಗಿ, ಈ ಜನಗಳಿಗಾಗಿ ಬೃಹತ್ ಜಾತ್ರೆಯನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ನಾವೆಲ್ಲರೂ ಖುಷಿ ಪಡೋಣ. ಈ ನೆಲಕ್ಕಾಗಿ, ಜಲಕ್ಕಾಗಿ ಮಹಾತ್ಮರೆಲ್ಲ ಇಲ್ಲಿ ತಪಸ್ಸನ್ನ ಮಾಡಿ, ಇಲ್ಲಿ ಶಕ್ತಿಯನ್ನು ಬಿಟ್ಟು, ಇಲ್ಲಿ ಯಾರೂ ಬರದೇ ಇರತಕ್ಕಂತಹ ನೆಲದಲ್ಲಿ ಮುಂದೆ ಒಂದು ದಿನ ಐಗಳಿ ಅನ್ನುವಂಥದ್ದು ಪಟ್ಟಣ ಆಗುತ್ತದೆ ಅಂತ ರಾಚೋಟೇಶ್ವರ ಶಿವಗಳದ ವಾಣಿ ಇವತ್ತು ಸತ್ಯ ಆಗಿದೆ, ಸತ್ಯ ಆಗಿದೆ, ಸತ್ಯ ಆಗಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಅವತ್ತು ಕೇವಲ 4 ದನಗಳಿಂದ ಪ್ರಾರಂಭವಾದ ಜಾತ್ರೆ
ಜಾತ್ರೆ ಇವತ್ತು 4,000 ದನಗಳು ಸೇರುವಷ್ಟರ ಮಟ್ಟಿಗೆ ಜಾತ್ರೆ ಈಗಳಿಗೊಳಗೆ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಲಿಂಗೈಕ್ಯ ರಾಚೋಟೇಶ್ವರ ಶಿವಯೋಗಿಗಳ ತಪಸ್ಸಿನ ಪ್ರತಿಫಲ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಒಬ್ಬ ಕವಿ ಬರೀತಾನೆ, ಹುರುಳು ಹಗ್ಗದ ಹಾರ ತಾಯ್ಕೊರಳ ಬಿಗಿದಿಹುದು ದಾಸ್ಯ ಮದಿರಿಯ ಕುಡಿದು ದೇಶ ಮಲಗಿಹುದು. ಉರುಳು ಹಗ್ಗದ ಹಾರ ತಾಯ್ಕೊರಳ ಬಿಗಿದಿಹುದು ದಾಸ ಮದಿರೆಯ ಕುಡಿದು ದೇಶ ಮಲಗಿಹುದು. ಹೀನ ದೀನರು ಇವರು ಹತಭಾಗ್ಯರೆಂದು ನಾಡ ಸಂತಾನ ಜಯಿಸಿ ಜರಿವಾಗ ಒಬ್ಬ ಸೂರ್ಯೋದಯನ ಉದಯ ಆಗ್ತದಂತೆ. ಯಾವ ನಾಡಿನ ಜನ ನಿಮಗ ಹತಭಾಗ್ಯರು ಅಂತ ಕರೀತಿದ್ರು, ಯಾವ ನಾಡಿನ ಜನ ಇವ್ರ ಹತ್ರ ಸಂಸ್ಕಾರನೇ ಇಲ್ಲ ಅಂತ ಭಾವಿಸ್ಕೊಳ್ತಿದ್ರು, ಯಾವ ನಾಡಿನ ಜನ ಇವ್ರ ಹತ್ರ ಭಾವೈಕ್ಯತೆ ಇಲ್ಲ ಅಂತ ಭಾವಿಸ್ಕೊಳ್ತಿದ್ರಲ್ಲ, ಅಂತಹ ಜನಗಳಿಗೆ ಭಾವೈಕ್ಯತೆಯ ಮೂಲಕವಾಗಿ, ಸಂಸ್ಕಾರದ ಮೂಲಕವಾಗಿ, ಆಧ್ಯಾತ್ಮದ ಮೂಲಕವಾಗಿ ಮತ್ತೊಮ್ಮೆ ಈ ನಾಡನ್ನ ಬೆಳಗಬಹುದು ಅಂತ ತೋರಿರ್ತಕ್ಕಂತಹ ಮಹಾಮಠ ಅದು ಮಾಣಿಕ್ಯ ಪ್ರಭು ಶಿವಯೋಗಿಗಳ ವಿರಕ್ತ ಮಠ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕು. ಇವತ್ತಿನ ದಿನ ನಾವೆಲ್ಲ ಹೇಳುತ್ತೇವೆ, ನಿಮಗೆ ಸತ್ತ ಹೇಳುತ್ತಾನೆ, ನನ್ನ ಮಾತುಗಳು ಸ್ವಲ್ಪ ಕಠೋರ, ದಯವಿಟ್ಟು ಯಾರು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಅಜ್ಜಾರೇನಪ್ಪ ಹಿಂಗೆ ಮಾತಾಡ್ಯಾರಂತ. ಯಾಕಂದ್ರೆ ನಾ ಏನು ಐಗಳೇ ನೆಂಟಸ್ಥಾನ ಮಾಡಕ್ ಬಂದಿಲ್ಲ. ನಾನು ನೀವು ಮುಂದಿನ ವರ್ಷ ಕಾರ್ಯಕ್ರಮಕ್ಕೆ ಕರೀರಿ ಅಂತ ನಾ ಹೇಳುವುದಿಲ್ಲ. ಕಾರಣ ನಾ ಹೇಳುವಂತಹ ಮಾತುಗಳನ್ನ ಕೇವಲ ನನ್ನ ಸತ್ಯಕ್ಕಾಗಿ ಮಾತನಾಡುತ್ತೇನೆ. ಕಾರಣ ಇವತ್ತು ಸಮಾಜವನ್ನು ನಾವು ಉಳಿಸಬೇಕಾಗಿದೆ, ಸಮಾಜವನ್ನು ನಾವು ಬೆಳೆಸಬೇಕಾಗಿದೆ. ಕಾರಣ ಸನ್ಯಾಸಿಗಳು ಇವತ್ತಿನ ದಿನ ನಾವು ಎಲ್ಲವನ್ನ ಬಿಟ್ಟು ಬಂದಿದ್ದೇವೆ, ಎಲ್ಲವನ್ನ ತೊರೆದು ಬಂದಿದ್ದೇವೆ. ಈ ಕಾವಿ ಬಟ್ಟೆಯನ್ನು ಹಾಕೊಂಡು ನಿಮಗೆ ಸತ್ಯದ ಉಪದೇಶವನ್ನ ಮಾಡಿ ವೇದಿಕೆ ಮೇಲೆ ಹೋಗೋದಕ್ಕೆ ಬಂದಿದ್ದೇನೆ ಹೊರತಾಗಿ ಐಗಳಿ ಅವರಿಗೆ ಮಸ್ತ್ ಹೊಗಳಿ ನಿಮ್ಮನ್ನ ಅಟ್ಟಿಕೇರಿಸಿ ಹೋಗಕ್ಕಂತೂ ನಾ ಬಂದಿಲ್ಲ. ರಕ್ಷಿಸಬೇಕಾಗಿದೆ, ಸಮಾಜವನ್ನ ಉಳಿಸಬೇಕಾಗಿದೆ. ಕಾರಣ ಇವತ್ತಿನ ಎಲ್ಲ ಯುವಕರು ಚಟಗಳಿಗೆ ದಾಸರಾಗಿದ್ದಾರೆ. ಇವತ್ತಿನ ಎಲ್ಲ ತರುಣಿಯರು ತಂದೆ ತಾಯಿಗಳನ್ನ ಒದ್ದು ಹೊರಗೆ ಹಾಕುವಂತ ಸಂಸ್ಕೃತಿಗೆ ನಾವೆಲ್ಲರೂ ಅಣಿಯಾಗ್ತಾ ಇದ್ದೇವೆ. ಎಷ್ಟು ಕೆಟ್ಟ ಅಂತಂದ್ರೆ ಸುಮಾರು 5-6 ದಿನದ ಹಿಂದೆ ಇದೇ ಒಂದು ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತದೆ. ಇದನ್ನ ಮೊನ್ನೆ ತಾನೇ ಒಂದು ವೇದಿಕೆಯಲ್ಲಿ ಹೇಳಿದೆ, ಬಹಳ ನೋವು ಅನಿಸ್ತು. ಎಷ್ಟು ನೋವಾಗಿದೆ, ಯಾವ ಕಾರಣಕ್ಕಾಗಿ ಜಾತ್ರೆಗಳಲ್ಲಿ ನಾವು ಸಂದೇಶ ಕೊಡಬೇಕಾಗಿದೆ ಅಂತಂದ್ರೆ ಸುಮಾರು 4-5 ಅಥವಾ 6 ದಿನದ ಹಿಂದೆ ಇದೇ ಒಂದು ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತದೆ. 9 ತಿಂಗಳ ಕಾಲ, 9 ದಿನಗಳ ಕಾಲ, 9 ತಾಸುಗಳ ಕಾಲ, 9 ಸೆಕೆಂಡ್ಗಳ ಕಾಲ ತನ್ನ ಗರ್ಭದಲ್ಲಿ ಇಟ್ಕೊಂಡು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಸತ್ತಾಗ ಹೊಲದೊಳಗೆ ಹೂಳಾಕಂತ ಬಂದ್ರ ಮಗ ಹೇಳ್ತಾನಂತ 40 ಲಕ್ಷ ಕೊಟ್ರೆ ನಮ್ಮ ಅವ್ವನ ಹೊಲದೊಳಗೆ ಓಡ್ರಿ, ಇಲ್ಲ ಅಂದ್ರೆ ಎಲ್ಲರೂ ತಗೊಂಡು ಹೋಗಿರಿ ಅಂದಂತ ಮಗ. ನೋವಿನ ಸಂಗತಿ ಅಲ್ವಾ ಇದು? ನೋವಾಗೋದಿಲ್ವಾ? ಹೆತ್ತ ತಾಯಿಗಾಗಿ ತಾನು ಏನೆಲ್ಲ ನೋವುಗಳನ್ನ ತನ್ನ ಉಸಿರು ಹೋಗುವಂತ ಪರಿಸ್ಥಿತಿ ಇದ್ರೂ ಸಹಿತ ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಜನ್ಮ ಕೊಟ್ಟ ಬಳಿಕ ತಾಯಿ ಸತ್ತಾಗ ಮಗ ಹೇಳಿದ್ನಂತ ಡಾಕ್ಟರ್ಗೆ, ಅಲ್ಲಿ ನಿಂತಿರುವಂತ ಜನಗಳಿಗೆ, ಈ ಹೊಲದೊಳಗೆ ನಮ್ಮ ಮಗುನ ಹೂಳಬೇಕಂದ್ರ 40 ಲಕ್ಷ ಕೊಟ್ರೆ ಹೂಡ್ರಿ, ಇಲ್ಲ ಅಂದ್ರೆ ಸ್ಮಶಾನಕ್ಕೆ ತಗೊಂಡು ಹೋಗ್ರಿ, ಮಣ್ಣು ಮಾಡೋದಾದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಯಾವ್ದಾರೆ ಪ್ರಾಣಿಗೆ ಹೋಗಿ ಹೋಗಿರಿ ಅಂದಂತ ಮಗ. ಸ್ವಾಮಿ, ನೋವು ಅನ್ಸಲ್ವಾ ಇದು? ನಮ್ಮ ಜನಗಳೆಲ್ಲ ಇವತ್ತಿನ ದಿನ ಎಕಡೆ ಮುಖ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಸಂಸ್ಕಾರವನ್ನ ತಪ್ತಾ ಇದ್ದಾರೆ, ಸಂಸ್ಕೃತಿಯನ್ನ ಬಿಡ್ತಾ ಇದ್ದಾರೆ. ನಾವೆಲ್ಲ ದಾರಿಯನ್ನ ತಪ್ಪಿ ಕೆಟ್ಟ ದಾರಿಯನ್ನು ಇವತ್ತಿನ ದಿನ ನಾವು ಹಿಡಿತಾ ಇದ್ದೇವೆ. ಬಹಳ ನೋವು ಅನಿಸ್ತದೆ. ಮೊನ್ನೆ ಸುಮಾರು 6 ತಿಂಗಳ ಹಿಂದೆ ದೆಹಲಿ ಒಳಗೆ ಒಂದು ಘಟನಾ ನಡೀತದೆ, ತಾವೆಲ್ಲರೂ ನೋಡಿರಬಹುದು. ಮಾಧ್ಯಮಗಳಲ್ಲಿ ಬಹಳ ವೈರಲ್ ಆಯಿತು ಆ ವಿಡಿಯೋ. ಯಾವ ದೇವಸ್ಥಾನ ನಾವು ಪವಿತ್ರ ಅಂತ ತಿಳಿದುಕೊಂಡಿದ್ದೇವೆ, ಯಾವ ದೇವಸ್ಥಾನದೊಳಗಡೆ ಹೋಗಿ ಆ ದೇವರಿಗೆ ಬೆಳೆದಿರ್ತಕ್ಕಂತ ಆರತಿ ತಟ್ಟಿ ಒಳಗ ದಕ್ಷಿಣ ಹಾಕಿ ನಾವು ಆಶೀರ್ವಾದ ಪಡೆದುಕೊಳ್ತೇವಲ್ಲ, ಆ ಆರತಿ ತಟ್ಟಿ ಒಳಗ ಓರ್ವ ಹುಡುಗಿ, ನಾ ಹೇಳಕತ್ತಿದ್ ಯಾವುದೋ ಹುಡುಗನ ಕಥೆಯಲ್ಲ, ಹುಡುಗಿ ಆರತಿ ತಟ್ಟಿ ಒಳಗನ್ನವ್ರೆ ಸಿಗರೇಟ್ ಹಚ್ಕೊಂಡು ದೇವಸ್ಥಾನದೊಳಗೆ ಸೇದುತ್ತಾಳೆ ಅಂದ್ರೆ ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ? ಭಾರತ ಜನಗಳು ಎಲ್ಲಿಗೆ ಬಂದು ನಿಂತಿದ್ದೇವೆ? ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು 10 ವರ್ಷ ನಮ್ಮ ಯುವಕರು, ನಮ್ಮ ತರುಣಿಯರು ಹೀಗೆ ಏನಾದ್ರೂ ಮುಂದೆ ಹೋಗ್ಬಿಟ್ರೆ ಅನ್ನೋರೇ ಭಾರತ ಹಳ್ಳಿಗಳಲ್ಲಿ ನಾವು ವೃದ್ಧಾಶ್ರಮವನ್ನು ಕಟ್ಟುವಂತಹ ಪರಿಸ್ಥಿತಿ ಬರ್ತದೆ. ಎಚ್ಚರ ಆಗ್ಬೇಕಾಗಿದೆ ಜನಗಳೆಲ್ಲ, ಜಾಗೃತಿಯ ಕಡೆಗೆ ಮುಖ ಮಾಡಬೇಕಾಗಿದೆ ನಾವೆಲ್ಲ. ಕಾರಣ ನೀವೆಲ್ಲ ತಂದೆ ತಾಯಿಗಳು ಏನ್ ಮಾಡಾಕತ್ತೀರಿ ಅಂದ್ರ 1 ಲಕ್ಷ 2 ಲಕ್ಷ 5 ಲಕ್ಷ ಕೊಟ್ಟು ಮಕ್ಕಳನ್ನು ಇದು ಎಲ್ಲಿ ಇಡಾಕತ್ತೀರಿ? ನೀವೆಲ್ಲ ಹಾಸ್ಟೆಲ್ ಒಳಗೆ ಹೋಗಿ ಇಡಾಕತ್ತೀರಿ. ಏನ್ ಮಾಡಿ ಇಡಾಕತ್ತೀರಿ ಅಂದ್ರ ನನ್ನ ಮಗ ಬಹಳ ಚಲೋ ಓದ್ಲಿ ಅನ್ನುವಂತ ಮಾತು ಹೇಳ್ತಾ ಇದ್ದೀರಿ ಹೊರತಾಗಿ ನನ್ನ ಮಗ ಬಹಳ ಚಲೋ ಸಂಸ್ಕಾರ ಕಲೀಲಿ ಅಂತ ಯಾವ ಒಬ್ಬ ತಂದೆ ತಾಯಿನೂ ಇವತ್ತಿಗೂ ನನ್ನ ಮುಂದೆ ಹೇಳಿಲ್ಲ.
ನನ್ನ ಮಗ ಅಷ್ಟು ತೆಗಿಬೇಕ್ರಿ, ನನ್ನ ಮಗ ಇಟ್ಟು ತೆಗಿಬೇಕ್ರಿ, ನನ್ನ ಮಗ 100 ಅಬೋವ್ ಮಾಡ್ಬೇಕ್ರಿ, ಅದಕ್ಕೆ ಆಶೀರ್ವಾದ ಮಾಡ್ರಿ ಅಂತ ಹೇಳ್ತಾರೆ ಹೊರತಾಗಿ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಸ್ವಲ್ಪ ಸಂಸ್ಕಾರದ ದಾರಿ ತೋರಿ ಅಂತ ಒಬ್ಬ ತಂದೆ